ಹಲೋ ಹಾಯ್ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಶ್ರಾವ್ಸ್ ಮಹಿ. ಆ್ಯಕ್ಚುಲಿ ಇವತ್ತು ನಮ್ಮ ಚಿಕ್ಕ ಬಾಸಿದ್ದು ಬರ್ಡೇ ಇತ್ತು. ಸೊ ಹಾಗಾಗಿ ನಾವೆಲ್ಲರೂ ತುಂಬ ಎಕ್ಸೈಟೆಡ್ ಆಗಿದ್ವಿ. ವಿಷಯ ಏನೂ ಅಲ್ಲ, ಕೇಕ್ ತಿನ್ನಲಿಕ್ಕೆ. ಯಾಕಂದರೆ ನಾವೆಲ್ಲ ನಮ್ಮ ಫ್ರೆಂಡ್ಸ್, ಅದರಲ್ಲೂ ನಾನು ನನ್ನ ಫ್ರೆಂಡ್ಸ್ನವರೆಲ್ಲರೂ ಕೂಡ ಕೇಕ್ ವಿಷಯದಲ್ಲೂ ಬಕ್ಕಬಕ್ಷಿಗಳು. ಸೊ ಅದರಲ್ಲಿ ಎರಡು ಮಾತಿಲ್ಲ. ಸೊ ನಾವು ಜಾಸ್ತಿ ವೆಯ್ಟ್ ಮಾಡ್ತಿದ್ದದ್ದು ಯಾವ ವಿಷಯಕ್ಕೆ ಅಂತ ಹೇಳಿದರೆ ಕೇಕ್ ತಿನ್ನಲಿಕ್ಕೆ. ಸೊ ಇವರೇ ನಮ್ಮ ಬಾಸ್, ಇವರದ್ದು ಬರ್ಡೇ ಇತ್ತು. ಸೊ ನಮ್ಮ ಫ್ರೆಂಡ್ಸ್ನವ್ರು ಎಷ್ಟು ಎಕ್ಸೈಟೆಡ್ ಆಗಿದ್ರು ಅಂತ ನೀವೇ ನೋಡಿ. ಒಂದು ಪ್ರಿಪರೇಷನ್ ಮಾಡಲಿಕ್ಕೆಲ್ಲ ತುಂಬ ಎಕ್ಸೈಟೆಡ್ ಆಗಿ ಕಾಯ್ತಿದ್ರು. ಕೇಕ್ ಎಷ್ಟೊತ್ತಿಗೆ ಬರುತ್ತೆ, ನಾವು ಕೇಕ್ ಕಟ್ ಮಾಡೋದು ಎಷ್ಟೊತ್ತಿಗೆ ಅಂತ ಕೂಡ ವೆಯ್ಟ್ ಮಾಡ್ತಿದ್ವಿ. ಕಾದುಕೊಂಡು ಕೂತಿದ್ದಾರೆ ನೋಡಿ. ಬೆಂದದಿ ನೋಡಿಯಾ, ಪೂರ ಧರ್ಮಗೆ ಅವಳು. ಶಾಪಲ್ಲಿ ಆಲ್ರೆಡಿ ತುಂಬ ಕಸ್ಟಮರ್ಸ್ ಇದ್ದರು. ಸೊ ಅವರು ಹೋಗ್ಲಿಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಯಾಕೆ ಹೇಳಿದರೆ ನಾವು ಕಸ್ಟಮರ್ಸ್ ಇದ್ದರು ಅಲ್ಲಿ ಈ ಥರ ಸೆಲೆಬ್ರೇಷನ್ ಮಾಡೋದು ನಮಗೆ ಯಾಕೋ ಸರಿ ಕಾಣಲಿಲ್ಲ. ಸೊ ಅದಕ್ಕೋಸ್ಕರ ಆ ಗ್ಯಾಪಲ್ಲಿ ನನ್ನ ಫ್ರೆಂಡ್ಸ್ನವ್ರು ಕೂಡ ಬರ್ಡೇ ಸೆಲೆಬ್ರೇಷನ್ ಮಾಡುವ ಆ ರೀತಿಯೆಲ್ಲ ಸುಮ್ಮನೆ ತಮಾಷೆ ಮಾಡ್ತಿದ್ರು. ಸೊ ಫೈನಲಿ ನಮ್ಮ ಟೈಮ್ ಬಂತು. ನಾವು ಕೇಕನ್ನೆಲ್ಲ ರೆಡಿ ಮಾಡಿಟ್ವಿ. ಸರ್ ಬರಲಿಕ್ಕೆ ವೆಯ್ಟ್ ಮಾಡ್ತಿದ್ವಿ. ಸೊ ಫೈನಲಿ ಸರ್ ಬಂದರು. ಅವರು ಬಂದು ಕೂಡ ಕೇಕ್ ನೋಡಿದ್ರು. ಯಾಕೆ ಹೇಳಿದರೆ ಸರಿಗೆ ಗೊತ್ತಿಲ್ಲ ಇತ್ತು ನಾವು ಸರ್ಪ್ರೈಸ್ ಮಾಡೋ ವಿಷಯ. ಸೊ ಹಾಗಾಗಿ ಫೈನಲಿ ಆ ಮೂಮೆಂಟ್ ಬಂದೇ ಬಿಡ್ತು, ಕೇಕ್ ಕಟ್ ಮಾಡುವ ಟೈಮ್. ಸೊ ಹಾಗೆ ನಾವೆಲ್ಲರೂ ಒಟ್ಟಿಗೆ ನಿಂತು ಕೇಕ್ ಕಟ್ ಮಾಡಲಿಕ್ಕೆ, ಸೆಲೆಬ್ರೇಷನ್ ಮಾಡಲಿಕ್ಕೆ ಹೋದ್ವಿ. ಹಾಗೆ ನಮ್ಮ ಇನ್ನೊಬ್ಬರು ದೊಡ್ಡ ಬಾಸ್ ಯಾರ್ಯಾರು ಎಲ್ಲೆಲ್ಲಿ ನಿಲ್ಲಬೇಕು ಅಂತ ಡೈರೆಕ್ಷನ್ ಹೇಳ್ತಿದ್ರು. ಸೊ ಕೇಕ್ ಕೂಡ ಕಟ್ ಮಾಡಿ ಆಯಿತು. ನಾನು ಕೇಕ್ ಆರ್ಡರ್ ಮಾಡಿರೋದು ಎಲ್ಲಿ ಹೇಳಿದೆ, 7th ಹೆವೆನ್ನಲ್ಲಿ. ತುಂಬ ಚೆನ್ನಾಗಿದೆ. ಅದು ಕೂಡ ಉಜಿರೆಯಲ್ಲಿ 7th ಹೆವೆನ್ ಅಂತ ಇದೆ. ಅವರಿಗೆ ನಾನು 1 o'clock ಹೀಗೆ ಸರ್ ನನಗೆ ಒಂದು ಕೇಕ್ ಆಗಬೇಕು ಅಂತ ಹೇಳಿದ್ದಕ್ಕೆ ಅವರು 5 o'clock ಒಳಗಡೆ ನನಗೆ ಕಸ್ಟಮೈಸ್ ಮಾಡಿಕೊಟ್ಟಿದ್ದಾರೆ. ಅದು ಕೂಡ ತುಂಬ ಚೆನ್ನಾಗಿದೆ. ನಾವು ಆರ್ಡರ್ ಮಾಡಿದ್ದು ರೆಡ್ ವೆಲ್ವೆಟ್ ಫ್ಲೇವರಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡ್ಸ್ನವರಿಗೂ ತುಂಬ ಖುಷಿ ಆಯಿತು, ಅವರು ತುಂಬ ಲೈಕ್ ಮಾಡಿದರು. ಸೊ ನಿಮಗೂ ಬೇಕು ಅಂತ ಅದೇ ಪ್ಲೀಸ್ ನೀವು ಅಲ್ಲಿ 7th ಹೆವೆನ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ತುಂಬ ಚೆನ್ನಾಗಿ ಕಸ್ಟಮೈಸ್ ಕೇಕ್ ಯಾವ ರೀತಿ ಬೇಕೋ ಆ ರೀತಿ ಮಾಡಿಕೊಡ್ತಾರೆ. ಸೊ ಫೈನಲಿ ನಾವೆಲ್ಲರೂ ಸೇರಿ ಒಂದು ಗ್ರೂಪ್ ಫೋಟೋಸ್ ಹಾಗೆಯೇ ವೀಡಿಯೋಸ್ ಕೂಡ ಕ್ಲಿಕ್ ಮಾಡಿದ್ವಿ. ಸೊ ಅದಾದ ನಂತರ ನಮ್ಮ ಸೆಷನ್ ಅದನ್ನು ಹೇಳಬೇಕು ಅಂತ ಹೇಳಿದರೆ ಎಲ್ಲ ಫ್ರೆಂಡ್ಸ್ನವರು ಒಟ್ಟಿಗೆ ಕೇಕ್ ತಿನ್ನಲಿಕ್ಕೆ ವೆಯ್ಟ್ ಮಾಡ್ತಿದ್ದ ಟೈಮ್ ಬಂದೇ ಬಿಡ್ತು. ಎಲ್ಲರೂ ಕೂಡ ಒಬ್ಬರಾದಂಥ ಒಬ್ಬರು ಹೋಗಿ ಕೇಕ್ ತಿಂತಾನಿದ್ರು. ನೀವೇ ನೋಡ್ತಿರ್ಬೋದು ಯಾವ ರೀತಿ ನಾವು ಕೇಕ್ ತಿಂತಿದ್ದೇವೆ ಅಂತ ಹೇಳಿ. ತುಂಬ ಖುಷಿಯಾಗೋ ಫನ್ ಮೂಮೆಂಟ್ ಹೇಳಿದರೆ ಇದೇ ಒಂದು ಕೇಕ್ ತಿನ್ನೋದು. ಅದರೊಟ್ಟಿಗೆ ಇವರು ಬಂದರು, ನನ್ನದು ಕೂಡ ಒಂದು ವೀಡಿಯೋ ಮಾಡು, ನಾನು ಕೂಡ ಒಂದು ವೀಡಿಯೋದಲ್ಲಿ ಬರ್ತೇನೆ ಅಂತ ಹೇಳಿ. ಸೊ ಫೈನಲಿ ನಮ್ಮ ಡೇ ಇವತ್ತಿದ್ದು ತುಂಬ ಚೆನ್ನಾಗಾಯಿತು. ಸೊ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೊರಟೆ. ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ.